ಹೇಳಿದ ಸ್ಥಾನವು ಇದೇ ಅಲ್ಲವೇ? ಇಲ್ಲಿ ನನ್ನ ಹೆತ್ತ ತಾಯಿಯಾದ ಕುಂತಿ ದೇವಿಯ ದರ್ಶನವಾಗುವಂತೆ ಹೇಳಿದನು. ಆದರೆ ಇಲ್ಲಿ ಯಾವ ಕಡೆ ನೋಡಿದರೂ ನನ್ನ ಮಾತೆಯ ದರ್ಶನವೇ ಕಾಣುತ್ತಿಲ್ಲವಲ್ಲ. ಹೇ ಭಗವಾನ್ ಭಾಸ್ಕರ, ನಿನ್ನ ಜ್ವಲಂತ ಪ್ರಭೆಯಿಂದ ಈ ಸೃಷ್ಟಿಯ ಮೊದಲಿನಿಂದಲೂ ಈ ಜಗತ್ತನ್ನು ಬೆಳಗುತ್ತಿರುವೆ. ಇಲ್ಲಿ ನಾನು ಯಾವ ಭಾಗ್ಯವನ್ನು ಪಡೆಯಬೇಕೆಂದು ಬಂದಿರುವೆನು, ಆ ಭಾಗ್ಯವನ್ನು ಕರುಣಿಸಿ ನನ್ನ ಜೀವನವು ಪಥಭ್ರಷ್ಟವಾಗಂತೆ ನೋಡಿಕೊಂಡು ನನ್ನನ್ನು ಧರ್ಮ ಮಾರ್ಗದ ನಡೆಸುವ ಭಾರವು ನಿನ್ನದು ದೇವಾ, ನಿನ್ನದು. ಸಪ್ತಾಶ್ವರಧಮಾರೂಢಂ ಪ್ರಚಂಡಂ ಕಶ್ಯಪಾತ್ಮಜಂ ಶ್ವೇತಪದ್ಮಜರಂ ದೇವಂ ಭಗವಾನ್ ಭಾಸ್ಕರ, ಭಗವಾನ್ ಭಾಸ್ಕರ, ಭವರೋಗ ವೈದ್ಯ ಶ್ರೀ ಸೂರ್ಯ ನಮೋ ಭವಜನ್ಮದಾತನೆ ನಿನಗೆ ನಮೋ ನಿನಗೆ ನಮೋ. ಹೇ ಭಗವಾನ್ ಭಾಸ್ಕರ,
ಕರ್ಣ, ಕುಮಾರ. ಯಾರು ತಾಯಿ ನೀನು? ನನ್ನ ಏಕಾಗ್ರತೆಯನ್ನು ಏಕೆ ಭಂಗಪಡಿಸಿದೆ? ಕುಮಾರ, ನೀನು ಪೂಜಿಸುತ್ತಿರುವ ಸರ್ವಸಾಕ್ಷಿ ಈ ಸೂರ್ಯ ದೇವನ ಜ್ವಲಂತ ಪ್ರಭೆಯನ್ನು ನಿನಗೆ ಮೊದಲನೇದಾಗಿ ಪರಿಚಯಿಸಿದ ಸ್ತ್ರೀ ನಾನೇ ಕಂದ. ತಾಯಿ, ನೀನು ಏನು ಹೇಳುತ್ತಿರುವೆಯೋ ನನಗೊಂದು ತಿಳಿಯದು. ಆದರೆ ನಿನ್ನ ಕಣ್ಣುಗಳನ್ನ ಕಾಂತಿಯು ಪ್ರಾತಃ ಕಾಲದ ಸೂರ್ಯನ ಕಿರಣಗಳಂತೆ ನನ್ನ ಮನಸ್ಸಿನ ಹಿಮವನ್ನು ಕರಗಿಸುತ್ತಿದೆ. ಈ ನಿನ್ನ ಧ್ವನಿಯು ನನ್ನ ಹೃದಯಾಂತರಾಳದಲ್ಲಿ ನೆಲೆಗೊಂಡು ಹೋಗಿದ್ದ ನನ್ನ ಚಿಕ್ಕಂದಿನ ಸೆವಿ ನೆನಪುಗಳನ್ನು ಚೇತರಿಸುತ್ತಿದೆ. ನೀನು ಯಾರು ತಾಯಿ? ನಮ್ಮೀರ್ವರ ಸಂಬಂಧವೇನು? ನೀನು ನನ್ನ ಜನ್ಮ ರಹಸ್ಯವನ್ನು ತಿಳಿಸಬಲ್ಲೆಯಾ? ಈ ನಿರ್ಭಾಗ್ಯಳನ್ನು ಕುಂತಿ ಎಂದು ಕರೆಯುವರು ಕುಮಾರ. ಹಾ, ಕುಂತಿ ದೇವಿಯೇ, ಈ ನತದೃಷ್ಟನನ್ನು ಹಣದ ಮಹಾಮಾತೆಯೇ, ಅಮ್ಮ, ಹೆತ್ತವಳ ಪ್ರೀತಿಯ ಮಗನಾಗದೆ ಅವಳ ಹಕ್ಕರೆಯ ತೋಳ ತೆಕ್ಕೆಯಲ್ಲಿದ್ದಲ್ಲಿ ಇವ ಪುಣ್ಯ ವಿಶೇಷತೆಯಿಂದ ವಂಚಿತನಾದ ಈ ಹತಭಾಗ್ಯ ಕರ್ಣನಿಗೆ ಹಿಂದು ದರ್ಶನವಿತೆಯ ತಾಯಿ. ಇದೋ ನಿನಗೆ ಸಾಷ್ಟಾಂಗ ನಮಸ್ಕಾರಗಳು. ಕೀರ್ತಿಶಾಲಿಯಾಗು ಕುಮಾರ, ಕೀರ್ತಿಶಾಲಿಯಾಗು. ಎಂತಹ ಕೀರ್ತಿ ಎಂಬ ನನ್ನದು, ಎಂತಹ ಕೀರ್ತಿ!
ನನ್ನನ್ನು ಈ ಗಂಗಾ ನದಿಯಲ್ಲಿ ತೇರಿಬಿಡಲು ನಾನು ಮಾಡಿದ ಅಂತಹ ಅಪರಾಧವಾದರೂ ಏನು ತಾಯಿ? ಈ ಪಾಪಿಯ ದೇಹವನ್ನು ಇಲ್ಲಿನ ಜಲಚರಗಳು ತಿನ್ನದೆ ಹಾಗೆ ಬಿಟ್ಟು ಬಿಟ್ಟವಲ್ಲ. ಕಾಡಿನಲ್ಲಿರುವ ಕ್ರೂರ ಮೃಗಗಳು ಕೂಡ ತಮ್ಮ ತಮ್ಮ ಮರಿಗಳನ್ನು ಹೆಚ್ಚು ಪ್ರೀತಿ ಮಮತೆಯಿಂದ ಸಾಕುವು. ಹೀಗಿರುವಲ್ಲಿ ಮನುಷ್ಯ ಮಾತ್ರಳಾದ ನೀನು ನಿರ್ದಯಳಾಗಿ ನನ್ನನ್ನೇಕೆ ಈ ಗಂಗಾ ನದಿಯಲ್ಲಿ ತೇಲಿಬಿಟ್ಟೆ ತಾಯಿ? ಅಮ್ಮ, ನಾನು ಮಾಡಿದ ಅಂತಹ ಅಪರಾಧವಾದರೂ ಏನು ತಾಯಿ? ಕರ್ಣ, ಈ ಪಾಪಿಯ ದೇಹವನ್ನು ಇಲ್ಲಿನ ಜಲಚರಗಳು ತಿನ್ನದೆ ಹಾಗೆ ಬಿಟ್ಟು ಬಿಟ್ಟವಲ್ಲ. ಪಾಂಡುವಂಶ ಮಹಾವೃಕ್ಷದಿಂದ ನನ್ನನ್ನು ಕಿತ್ತು ಬಿಸಿಟು ಅಪಮಾನದ ವಿರುದ್ಧ ಕ್ಷೇತ್ರದಲ್ಲಿ ವಿಭಿನ್ನ ಸಮಾವರಣದಲ್ಲಿ ನನ್ನನ್ನೇಕೆ ತಳ್ಳಿದೆಯಮ್ಮ? ಕರ್ಣಾರ್ಜುನರ ಮಧ್ಯೆ ಸೋದರ ಸಂಬಂಧವನ್ನು ಬೆಳೆಸಬೇಕಾದ ನೀನು ನಮ್ಮಿಬ್ಬರ ನಡುವೆ ದ್ವೇಷದ ಕಮರಿಯನ್ನೇಕೆ ಸೃಷ್ಟಿಸಿದೆ ತಾಯಿ? ಈ ಜಗತ್ತೆಲ್ಲವೂ ನನ್ನನ್ನು ಸೂತ ಹೀನ ಕುಲದವನನ್ನು ಹೀಯಾಡಿಸುತ್ತಿದ್ದಾಗ, ನಾನದನ್ನು ಕೇಳಿ ನೊಂದು ಬೆಂದು ಹೋಗುತ್ತಿದ್ದಾಗ ಅದೆಲ್ಲವನ್ನು ಒಂದೇ ಒಂದು ಮಾತಿನಿಂದ ಬಗೆಹರಿಸಬಹುದಾಗಿತ್ತ ನೀನು. ಏಕಮ್ಮ ಸುಮ್ಮನಾದೆ? ಏಕಮ್ಮ, ನನ್ನ ಪ್ರಶ್ನೆಗಳಿಗೆ ನಿನ್ನಲ್ಲಿ ಉತ್ತರವಿಲ್ಲವೇ? ಹೋಗಲಿ ಬಿಡ್ತಾಯಿ, ನನ್ನ ಪ್ರಶ್ನೆಗಳೆಲ್ಲವೂ ಪ್ರಶ್ನೆಗಳಾಗಿಯೇ ಉಳಿಯಲಿ. ಎಷ್ಟೇ ಆದರೂ ನೀನು ನನ್ನ ಹೆತ್ತ ತಾಯಿ, ದೈವಕ್ಕೆ ಸಮಾನಳು. ನಿನ್ನನ್ನು ದೂಷಿಸಿದರೆ ನಾನು ಪರಮ ಪಾಪಿಯಾಗುವೆನು. ಇಷ್ಟು ದಿನದ ಮೇಲಾದರೂ ಈ ಮಗನ ನೆನಪು ಬಂದಿತ್ತಲ್ಲ, ಕರುಣೆ ತೋರಿತಲ್ಲ. ಈ ಉಪಕಾರದ ಭಾರವನ್ನು ನಾನು ಯಾವ ಜನ್ಮದಲ್ಲಿ ತೀರಿಸಲಿ ತಾಯಿ? ಯಾವ ಜನ್ಮದಲ್ಲಿ ತೀರಿಸಲಿ? ಕರ್ಣ, ಅಮ್ಮ, ನಿನ್ನ ತಾಯಿ ನಾನೆನಯ್ಯ. ಅಮ್ಮ, ಈ ಜೀವ ಹೊಳಬೇಡ ತಾಯಿ. ಪರಿತಪ್ಪಿಸಿ ನಾ ಬಂದೇನೋ, ಪರಿತಪ್ಪಿಸಿ ನಾ ಬಂದೇನೋ ಕಂದ ಬಾಲ.
ಪಡೆದೆ ನಿನ್ನ ಲೋಕಪವಾದಕ್ಕೆ ನದಿಯಲ್ಲಿ ಸೆದೆನು. ಲೋಕಪವಾದಕ್ಕೆ ನದಿಯಲ್ಲಿ ಸೇದೇನು ಕಣ್ಣೀರಿನ ಆರಾಧನೆ ಈ ಜೀವದ ಈ ವೇದನೆ. ಕಣ್ಣೀರಿನ ಆರಾಧನೆ ಜೀವದ ಈ ವೇದನೆ. ನಿನ್ನ ನೋಡಲೆಂದೇ ಮಾತಾಡಲೆಂದೇ ನಿನ್ನ ನೋಡಲೆಂದೇ ಮಾತಾಡಲೆಂದೇ ಪರಿತಪ್ಪಿಸಿ ನಾ ಬಂದೆನು. ಓ ಪರಿತಪ್ಪಿಸಿ ನಾ ಬಂದೆನು ಕಂದ ಬಾಲ. ನಿನ ತಾಯಿ ನಾನೇನಯ್ಯ. ಈ ಜೀವ ನಿನದೇನಯ್ಯ. ಕಂದ, ನೀನ್ ಈ ರೀತಿಯಾಗಿ ಮಾತನಾಡಬೇಡ ಕಂದ. ನಾನೀಗಾಗಲೇ ಸಾಕಷ್ಟು ನೊಂದು ಹೋಗಿದ್ದೆ. ಪುನಃ ನಿನ್ನ ಮಾತುಗಳು ಈ ನನ್ನ ಹೃದಯಕ್ಕೆ ಶೂಲದಂತೆ ಇರಿಯುವವು ಕರ್ಣ. ಬಾಲ್ಯದಲ್ಲಿ ನಾನು ನಿನ್ನ ವಿಚಾರದಲ್ಲಿ ಅರಿಯದೇ ಮಾಡಿದ ಒಂದೇ ಒಂದು ತಪ್ಪಿನಿಂದಾಗಿ ನಾನದನ್ನು ಯಾರ ಬಳಿಯಲ್ಲಿಯೂ ಹೇಳಲು ಆಗದೆ ನನ್ನ ಹೊಟ್ಟೆಯಲ್ಲೇ ಮುಚ್ಚಿಟ್ಟುಕೊಂಡದೆಷ್ಟು ಸಂಕಟಪಟ್ಟನೆಂದು ಆ ಪರಮೇಶ್ವರನಿಗೆ ಮಾತ್ರವೇ ಗೊತ್ತು. ಕರ್ಣ, ಇದುವರೆಗೂ ನೀನು ಬದುಕಿರುವೆ ಎನ್ನುವ ಸಮಾಚಾರವೇ ನನಗೆ ತಿಳಿದಿರಲಿಲ್ಲ ಕಂದ. ಇದೀಗ ತಾನೇ ಆ ಶ್ರೀಕೃಷ್ಣ ಪರಮಾತ್ಮನಿಂದ ತಿಳಿಯಿತು. ಕರ್ಣ, ಬಾಲ್ಯದಿಂದಲೂ ನೀನದೆಷ್ಟು ಕಷ್ಟಪಟ್ಟೆ ಕಂದ. ಅದೆಷ್ಟು ಅವಮಾನ ಹೊಂದಿದೆಯೋ ನಾ ಕಾಣೆ. ಆದರೆ ಅದಕ್ಕೆಲ್ಲದಕ್ಕೂ ನಾನೇ ಅಲ್ಲವೇ ಕಾರಣಳು. ದಯಮಾಡಿ ಈ ಪಾಪವನ್ನು ಕ್ಷಮಿಸಿಬಿಡು ಕರ್ಣ. ನೀನು ಈ ರೀತಿ ಮಾತನಾಡುವುದು ಅಮ್ಮ, ಈ ರೀತಿ ಮಾತನಾಡುತ್ತಿರುವುದು ಬಾಲಕನಾದ ನನಗೆ ಶ್ರೇಯಸ್ಕರವಲ್ಲ. ನಾನು ಹತಭಾಗ್ಯ. ಬಾಲಕನಾದ ನನಗೆ ಶ್ರೇಯಸ್ಕರವಲ್ಲ. ನಿನ್ನ ಪಾದ ಪೂಜೆಯನ್ನು ಮಾಡಿದ ಆ ಪಾಂಡವರೇ ಸುಪುತ್ರಶಾಲಿಗಳು. ಈ ಪಾಪಿ ಕರ್ಣನಿಗೆ ಅಂತಹ ಪುಣ್ಯ ಎಲ್ಲಿಂದ ಲಭಿಸಬೇಕು ತಾಯಿ? ನೀನು ಪಾಪಿಯಲ್ಲ, ನೀನು ಪರಮ ಪವಿತ್ರ. ನಿನ್ನ ಗರ್ಭದಲ್ಲಿ ಜನಿಸಿ ನಾನು ನದಿಯ ಪಾಲಾದೆ. ನನ್ನ ಕರ್ಮವೇ ನನ್ನನ್ನು ನದಿಗೀಡು ಮಾಡಿ, ನನ್ನ ಕರ್ಮವೇ ನನ್ನನ್ನು ಗುರುಶಾಪದಿಂದ ಮಣಿಸಿತು. ನನ್ನ ಕರ್ಮವೇ ನನ್ನನ್ನು ಭೀಷ್ಮರ ಬುದ್ಧಿ ಮಾತನ್ನು ಮೀರಿಸಿತು. ನನ್ನ ಕರ್ಮವೇ ನನ್ನನ್ನು ಸೂತ ಎಂದು ಈ ಜಗತ್ತಿನಿಂದ ಜರಿಸಿತು. ಆದರೆ ನೀನು ವೀರಮಾತೆ, ಮಹಾಶಕ್ತಿ ಪಂಚಪಾಂಡವರೆಂಬ ಮಹಾಪುತ್ಥಳಿಗಳನ್ನು ಈ ಜಗತ್ತಿಗೆ ಪ್ರಕಟಿಸಿದ ಮಹಾಮಾತೆ. ಧರ್ಮರಾಯ, ಭೀಮ, ಅರ್ಜುನ, ನಕುಲ ಸಹದೇವಾದಿಗಳಿಗೆ ಹಾಲುಣಿಸಿ ತುತ್ತುಣಿಸಿ
ಪವನದ ತೊಟ್ಟಿಲಿನಲ್ಲಿ ಅಮ್ಮ ಹಾಡಿಸಿ ಬೆಳೆಸಿದ ಈ ನಿನ್ನ ಕೈಗಳಿಂದ ನನ್ನನ್ನು ಒಮ್ಮಿಗಾಡಿಸಬಲ್ಲ ತಾಯಿ ಕರ್ಣ. ಇಲ್ಲ, ಈ ಪಾಪಿ ಕರ್ಣನಿಗೆ ಅಂತಹ ಪುಣ್ಯ ಎಲ್ಲಿಂದ ರೂಪಿಸಿದೆ? ಬಿಡು ತಾಯಿ ನಿನ್ನ ಮನದ ಚಿಂತೆಯನ್ನು. ವತ್ಸ, ಆದದ್ದೆಲ್ಲವಾಗಿ ಹೋಯಿತು. ಅದೆಲ್ಲವನ್ನು ಮರೆತು ಬಿಡು. ಇನ್ನು ಮುಂದಾದ್ರೂ ನಿನ್ನ ಸಹೋದರೊಡನೆ ಸೇರಿ ಸೌಖ್ಯವಾಗಿ ಬಾಳು. ವೈರಿಗಳಾದ ಕೌರವರೊಡನೆ ಸೇರಿ ಅವರಿಗೆ ಕೇಡನ್ನು ಬಗೆಯಬೇಡ. ಅವರಿಗೆ ಸೌಭ್ರಾತೃ ದಾನವನ್ನು ಮಾಡು ಕರ್ಣ. ಅಮ್ಮ, ಇದೊಂದು ಮಾತನ್ನು ಬಿಟ್ಟು ಬೇರೆ ಏನನ್ನಾದರೂ ಕೇಳು. ನಿನ್ನ ಹಡಿದ ಅವರಿಗೆ ಅರ್ಪಿಸಿದೆ. ಆದರೆ ನಾನು ಜೀವಿಸಿರುವವರೆಗೂ ಆ ಸ್ವಾಮಿ ದ್ರೋಹವನ್ನು ಮಾತ್ರ ತಾಯಿ. ಹಾಗಲ್ಲ ಕರ್ಣ, ನಿನ್ನ ಹೆತ್ತ ತಾಯಿ ಆಗಿರುವ ನಾನು ಇದು ನಿನ್ನಲ್ಲಿ ಸರುಗೊಡ್ಡಿ ಭಿಕ್ಷೆ ಬೇಡುತ್ತಿರುವೆನು. ಪಾಂಡವರನ್ನು ಉಳಿಸು, ಅವರಲ್ಲಿ ವೈರವನ್ನು ಕಳೆ ಕರ್ಣ. ಅಮ್ಮ, ನೀನು ವೀರ ಮಾತೆ, ನೀನೇ ಹೇಳು. ಪರದಾದನು ನನ್ನನ್ನೇ ಯುದ್ಧವನ್ನು ಹೂಡಿರುವಾಗ, ಆತನ ಕಾರ್ಯಗಳು ನನ್ನಿಂದಲೇ ಸಾಧಿಸಬೇಕಾಗಿರುವಾಗ, ಇಂತಹ ಸಂಬಂಧಗಳನ್ನು ಕಲ್ಪಿಸಿಕೊಂಡು ಆತನನ್ನು ತೊರೆದರೆ ನಾನು ಕೊಲೆಪಾತಕಿಗಿಂತಲೂ ಕಡೆಯಾಗುವುದಿಲ್ಲವೇ ತಾಯಿ? ನಾಳೆ ಹುಟ್ಟುವ ಮಕ್ಕಳು ಮೊಮ್ಮಕ್ಕಳು ನನ್ನನ್ನು ಅಪಮಾನದಿಂದ ಶಪಿಸರೆ. ಇಂತಹ ಸನ್ನಿವೇಶದಲ್ಲಿ ನೀನೇ ಹಿತಬೋಧನೆಯನ್ನು ಮಾಡು ತಾಯಿ, ನೀನೇ ಹಿತಬೋಧನೆಯನ್ನು ಮಾಡು. ನಿಶ್ಚಯ ಕರ್ಣ, ನಿನ್ನ ಮಾತುಗಳೆಲ್ಲವ ನಿಶ್ಚಯವೇ ಕರ್ಣ. ಆ ಪಾಂಡವರು ನಿನ್ನ ಬೆನ್ನ ಹಿಂದೆ ಬಿದ್ದ ಸಹೋದರರಲ್ಲವೇ? ಅವರ ಯೋಗಕ್ಷೇಮವು ನಿನ್ನ ಯೋಗಕ್ಷೇಮವಲ್ಲವೇ? ನೀವು 6 ಜನರು ಸೇರಿ ರಾಜ್ಯ ಭಾರ ಮಾಡುವುದನ್ನು ನಾನು ಕಣ್ಣಾರೆ ಕಂಡು ಸಂತೋಷ ಪಡಬಾರದೆ ಕರ್ಣ? ಈ ಪಾಪಿ ಕರ್ಣನಿಗೆ ಅಂತಹ ಪುಣ್ಯ ಎಲ್ಲಿಂದ ಲಭಿಸಬೇಕು ತಾಯಿ? ನನ್ನ ಮಾತೃವಾದ ನೀನು ಮಾತೃ ಧರ್ಮವನ್ನು ಮೀರಿ ಮಾತನಾಡುತ್ತಿರುವೆ. ಸಾಮಾನ್ಯ ಮನುಷ್ಯನಿಗೆ ನಿರಾಯಾಸವಾಗಿ ಲಭಿಸುವ ಮಾತೃ ಪ್ರೇಮವನ್ನು ಕೊಡಲು ನಿರಾಕರಿಸಿದ ನೀನು ಇಂದು ರಾಜ್ಯದಾಸೆಯನ್ನು ತೋರಿಸುತ್ತಿರುವೆಯ ಜನನಿ. ಎಳೆತನದಲ್ಲಿ ನೀನು ಚಿವುಟು ಹಾಕಿದ ಆ ಬಂಧು ಪ್ರೇಮದ ಸಸಿಯು ಇಂದು ಒಣಗಿ ಹೋಗಿದೆ. ಅದು ಮತ್ತೆ ಚಿಗುರುವುದಿಲ್ಲ ತಾಯಿ. ಅಮ್ಮ, ಇದುವರೆಗೂ ಆ ಸಹೋದರರೆಂಬ ಭಾವನೆಯೇ ನನಗಿರಲಿಲ್ಲ. ಅದು ನನ್ನ ತಪ್ಪೆ ತಾಯಿ. ಅಮ್ಮ, ನೀನೇಗೆ ಚಿಂತಿಸುವೆ? ಆ ಪಾಂಡವರ ಪ್ರಾಣವೇ ತನ್ನ ಪ್ರಾಣವೆಂದು ಶ್ರೀಕೃಷ್ಣ ಪರಮಾತ್ಮ ಹೇಳಿರುವಾಗ ಅವರ ಪ್ರಾಣಗಳಿಗೆ ಭಯವಿದೆಯಮ್ಮ. ನೀನು ಚಿಂತೆಯನ್ನು ಬಿಡು ತಾಯಿ. ನೀನು ಆ ದುರ್ಯೋಧನನು ನನ್ನ ಪಾಂಡವರಲ್ಲಿ ದ್ವೇಷವನ್ನಿಟ್ಟಿರುವಾಗ ಇನ್ನು ನಾನು ಭಯಪಡದೆ ಹಾಗೆ ಹೇಗೆ ಇರಲಿ ಕರ್ಣ? ಹೋಗಲಿ ಬಿಡು. ನಿನಗೆ ಅವರೊಂದಿಗೆ ಕೂಡಿ ಬಾಳುವ ಇಷ್ಟವಿಲ್ಲವಾದರೂ ಸರಿಯೇ. ಕಡೆಯ ಪಕ್ಷ ಯುದ್ಧದಲ್ಲಿ ಪರೋನ್ಮುಖನಾಗಿ ಬಿಡು ಕರ್ಣ. ಈ ಕರ್ಣನು ಅಂತಹ ನೀಚನಲ್ಲ. ತನ್ನೆರಡು ಬಾಹುಗಳಲ್ಲಿ ಬಲವಿರುವವರೆಗೂ, ನನ್ನ ದೇಹದ ನರನಾಡಿಗಳಲ್ಲಿ ಕೊನೆ ಹನಿ ರಕ್ತವಿರುವವರೆಗೂ ನನ್ನ ಸ್ವಾಮಿಗಾಗಿ ಯುದ್ಧ ಮಾಡಿ ಮುಡಿಯುವೆನು. ಅಮ್ಮ, ಆತನಿಗೆ ನನ್ನಲ್ಲಿರುವ ವಿಶ್ವಾಸವನ್ನು ನೀನೇನು ಬಲ್ಲೆಪ್ಪ ತಾಯಿ? ಈ ಪ್ರಪಂಚವೇ ನನ್ನನ್ನು ಸೂತಕೊಲ್ಲೋದನೆಂದು ದೂಡಿಬಿಟ್ಟಿದ್ದಾಗ ಈ ರವಿಕುಮಾರನ ಭಾಗಕ್ಕೆ ದೈವವಾಗಿ ಮಾನವಾಗಿ ರಕ್ಷಕನಾಗಿ ಬಂದು ರಕ್ಷಿಸಿದ ಮಹಾಸ್ವಾಮಿಯಲ್ಲಿವೆ. ತನ್ನ ಪ್ರಾಣದ ಪ್ರಾಣದಂತೆ, ಹೃದಯದ ಸಗನಂತೆ ನನ್ನನ್ನೇ ಆಧಾರ ಸ್ತಂಭವೆಂದು ನಂಬಿ ಯುದ್ಧವನ್ನು ಹೂಡಿರುವಾಗ ಇಂತಹ ಕ್ಷುಲ್ಲಕ ಸಂಬಂಧಗಳನ್ನು ಕಲ್ಪಿಸಿಕೊಂಡು ಆತನನ್ನು ತೊರೆಯುವುದು ಧರ್ಮವೇ? ಸರ್ವತಃ ಆಗಲಾರದು. ನಾನು ಪರೋನ್ಮುಖನಾಗಲಾರೆನಮ್ಮ. ಹಾಗಾದ್ರೆ ಒಂದು ವೇಳೆ ಯುದ್ಧದಲ್ಲಿ ಪಾಂಡವರನ್ನು ಕೈಗೆ ಸಿಕ್ಕರೆ ಅವರನ್ನು ಕೊಲ್ಲಬೇಡ ಕರ್ಣ, ಅವರನ್ನು ಉಳಿಸಿಕೊಡು ಕುಮಾರ. ಆಗಬಹುದು ತಾಯಿ. ಆದರೆ ಯಾರನ್ನಾದರೂ ಉಳಿಸುವೆನು. ನನ್ನ ಪರಮ ವೈರಿ ಅರ್ಜುನನ ಮಾತ್ರ ಇದೇನಿದೆ ಹೀಗೆ ಹೇಳುತ್ತಿರ್ಬೇಕಂದ? ಅರ್ಜುನನೊಡನೆ ಯುದ್ಧ ಮಾಡುವುದನ್ನು ನನ್ನ ಸ್ವಾಮಿ ನೋಡಿ ಸಂತೋಷಪಟ್ಟರೆ ಆಗ ನನ್ನ ಜನ್ಮವು ಸಾರ್ಥಕವಾಗುವುದು. ಅಮ್ಮ, ಈ ಪ್ರಪಂಚದಲ್ಲಿ ನಮ್ಮಿಬ್ಬರಲ್ಲಿ ಒಬ್ಬರಿಗೆ ಮಾತ್ರ ಸ್ಥಳವಿರುವುದು ತಾಯಿ. ನನ್ನಿಂದ ಅರ್ಜುನನೇ ಮೃತ್ಯು ಹೊಂದಿದರು. ಅರ್ಜುನನಿಂದ ನಾನೇ ಮೃತ್ಯು ಹೊಂದಿದ್ದರು. ನಿನಗೆ 5 ಜನ ಮಕ್ಕಳು ಉಳಿಯುವರು ತಾಯಿ. ನೀನು ಚಿಂತಿಸಬೇಡ.
ಅದೇಕೆ ನನ್ನ ಅರ್ಜುನನ ಮೇಲೆ ನಿನಗೆ ಇಷ್ಟೊಂದು ದ್ವೇಷ ಕರ್ಣ? ಹೌದು ತಾಯಿ, ಆತನನ್ನು ಯುದ್ಧ ಮಾಡುವುದನ್ನು ನನ್ನ ಸ್ವಾಮಿ ನೋಡಿ ಸಂತೋಷಪಟ್ಟರೆ ಹಾಗೆ ನನ್ನ ಜನ್ಮವು ಸಾರ್ಥಕವಾಗುವುದು. ಹೋಗಲಿ ಬಿಡು, ಇನ್ನು ನಾನು ನಿನ್ನನ್ನು ಹೆಚ್ಚಿಗೆ ತೊಂದರೆಗೊಳಿಸಲಾರೆ. ಕರ್ಣ, ಅಮ್ಮ, ಕಟ್ಟ ಕಡೆಯದಾಗಿ ನಿನ್ನ ತಾಯಿ ಒಂದೇ ಒಂದು ಮಾತನ್ನಾದರೂ ನಡೆಸಿಕೊಡುವಿಯಾ ಕಂದ? ಅಮ್ಮ, ನಿನ್ನ ಗರ್ಭದಲ್ಲಿ ಜನಿಸಿ ನಾನು ನಿನ್ನದೊಂದು ಮಾತನ್ನು ನಡೆಸಿಕೊಡಲಾರದ ಕಡು ಪಾಪಿಗೆಂದು ಭಾವಿಸಿದೆಯಾ? ಅದೇನು ಹೇಳು ತಾಯಿ. ಜನನಿ ನಿನ್ನ ಮಗನಿವನ್ನು ಜನನಿ ನಿನ್ನ ಮಗನಿವನ್ನು ಮಾತೆಯ ನಿನ್ನ ನುಡಿಗೆ ಉಸಿಯಾಡಿದರೆ ಮೆಚ್ಚುವನೇ ಭಕ್ತರನು. ಸರಿಯೇ ಅಮ್ಮ, ಸರಿ ನಿನ್ನ ನುಡಿಯ. ಇದು ಸತ್ಯವೇ ಕರ್ಣ? ಹೌದು ತಾಯಿ. ಧರ್ಮದ ನಿನ್ನಿಪಾದ ಕಮಲದಾಣೆ ಜನನೀ. ಅದೇನು ಹೇಳು ತಾಯಿ, ಆನಂದದಿಂದ ನಡೆಸಿಕೊಡುವೆನು. ಕರ್ಣ, ಆಯುಷ್ಯದವರು ಎಲ್ಲಿಯಾದ್ರೂ ಬದುಕಿಕೊಳ್ಳುವರು. ಹೆತ್ತ ಹೊಟ್ಟಿಗೆ ಅದೇ ಸಂತೋಷ. ಆದರೆ ನೀನು ಮಾತ್ರ ಮುಂದೆ ಬರುವ ಯುದ್ಧದಲ್ಲಿ ತೊಟ್ಟ ಬಾಣವನ್ನು ಪುನಃ ತೊಡಬೇಡ ಕಂದ. ಮಾತು ಹೃದಯದಲ್ಲೂ ಮಾಯಾಜಾಲ. ಹೇ ಪಂಚಭೂತಗಳಿರ, ಅಷ್ಟದಿಕ್ಪಾಲಕರುಗಳಿರ, ನನ್ನ ಕೌರವ ಸ್ವಾಮಿಯನ್ನು ನೀವೇ ಕಾಪಾಡಬೇಕು. ಇಂದ್ರನು ಮೋಸದಿಂದ ಬಂದು ನನ್ನ ಕವಚವನ್ನು ಅಪಹರಿಸಿದನು. ಅವನ ದುರಾದೃಷ್ಟಕ್ಕೆ ಸರಿಯಾಗಿ ವಿದುರನ ಬಿಲ್ಲನ್ನು ಮುರಿದು ಬಿಸಾಡಿದನು. ಶ್ರೀಕೃಷ್ಣ ಪರಮಾತ್ಮನು ನನ್ನ ಜನ್ಮವೃತ್ತಾಂತವನ್ನು ತಿಳಿಸಿ ನನ್ನ ಮನಸ್ಸಿನ ಸ್ಥೈರ್ಯವನ್ನೇ ಕಿತ್ತುಕೊಂಡು ಈಗ ನನ್ನ ಹೆತ್ತ ತಾಯಿಯಾದರೂ ತೊಟ್ಟ ಬಾಳವನ್ನು ಪುನಃ ತೋಡಬೇಡವೆಂದು ವಾಗ್ದಾನ ತೆಗೆದುಕೊಂಡಿರುವಳು. ಆಗಲಿ, ಕುಲ ದೈವ ಎಲ್ಲವೂ ಸಂಚು ಮಾಡುತ್ತಿರುವುದು ಮಾಡಲಿ. ನನ್ನ ಬಾಹುಗಳಲ್ಲಿ ಬಲವಿರುವವರೆಗೂ ಯುದ್ಧ ಮಾಡಿ ನನ್ನ ಸ್ವಾಮಿಗಾಗಿ ಮಡಿಯುವೆನು. ಉಳಿದಿದ್ದು ದೈವಚ್ಛೆ. ಕೆತ್ತ ಕರುಳಿನ ಬಾಧೆಯನ್ನ ಬಲ್ಲೆ ಅಮ್ಮ, ಸತ್ಯ ಸಾಕ್ಷಿ ಧರ್ಮವನ್ನು ನಾವು ಬಿಡಲು ಕಟ್ಟ ಕಡೆಯೋ ಧರ್ಮದಾದಿಗೆ ನಾವು ಕಾಲಿಡಲೇ ಕೊಡುವೆನು ಬಾಧೆಯನು ಬಿಡು ಚಿಂತೆಯನು ಜನನೀ. ಜನನೀ ಅಮ್ಮ, ಅಮ್ಮ,
ಶ್ರೀಕೃಷ್ಣ ಪರಮಾತ್ಮನ ಕುಟಿಲೋಪಾಯವು ಫಲಿಸಿತು ತಾಯಿ. ಈ ಯುದ್ಧದಲ್ಲಿ ಖಂಡಿತವಾಗಿ ನಮಗೆ ಜಯವಿಲ್ಲ. ನಿನ್ನ ಮಾತಿನಂತೆ ನಾನು ತೊಟ್ಟ ಬಾಣವನ್ನು ಪುನಃ ತೊಡುವುದಿಲ್ಲ. ನಿಮ್ಮೆಲ್ಲರ ಸಂತೋಷವಿದ್ದಂತಾಗಲಿ. ನೀನಿನ್ನು ಹೋಗಿ ಬಾ ತಾಯಿ. ಅಮ್ಮ ಅಮ್ಮ, ಹೀಗೆ ಬಾ ತಾಯಿ. ಹೇಳು ಕರ್ಣ. ಕಡೆಯದಾಗಿ ನನ್ನದೊಂದು ಮಾತನ್ನು ನಡೆಸಿಕೊಡುವೆಯಾ ಅಮ್ಮ? ಅದೇನೆಂದು ಕೇಳು ಕಂದ. ಸತ್ಯವಾಗಿ ನಡೆಸಿಕೊಡುವೆಯಾ ತಾಯಿ? ಸತ್ಯವಾಗಿ ನಡೆಸಿಕೊಡುವೆ. ಅದೇನೆಂದು ಕೇಳು ಕರ್ಣ. ಹೆತ್ತ ತಾಯಿಯಾದ ನಿನ್ನ ಪ್ರಥಮ ದರ್ಶನವೂ ಹಿಂದಾಯಿತು. ಬಹುಶಃ ಇದೇ ಕೊನೆಯ ದರ್ಶನ ತೋರುವುದು ಕರ್ಣ. ಆದ್ದರಿಂದ ಈ ಯುದ್ಧವು ಮುಗಿವರೆಗೂ ನಾನು ನಿನ್ನ ಮಗನೆಂಬ ವಿಚಾರವನ್ನು ಯಾರಲ್ಲಿಯೂ ಹೇಳಬೇಡ ತಾಯಿ. ಕರ್ಣ, ದೈವವಶಾತ್ ಈ ಯುದ್ಧದಲ್ಲಿ ನಾನೊಂದು ಹತನಾದರೆ ಆ ಸತ್ಯಸಂಧನಾದ ಧರ್ಮರಾಯನ ಕೈಯಿಂದಲೇ ನನ್ನ ಉತ್ತರ ಕ್ರಿಯಾದಿಗಳನ್ನು ನಡೆಸಬೇಕೆಂದು ಇದೋ ನಿನ್ನ ಪಾದಕಮಲದಲ್ಲಿ ಬೇಡಿಕೊಳ್ಳುವೆನಮ್ಮ. ನೀನೆಂತಹ ಮಾತನ್ನು ಕೇಳುತ್ತಿರುವೆ ಕರ್ಣ. ಹಾಗಾದ್ರೆ ಎಂತಹ ಸಂಕಟನಾಶಗಳಿಂದಲೇ ಈ ಧರ್ಮ ಸಾಮ್ರಾಜ್ಯ ಸ್ಥಾಪನೆ ಆಗುವುದಾದ್ರೆ ಅಂತಹ ಸಾಮ್ರಾಜ್ಯವು ಈ ಪ್ರಪಂಚದಲ್ಲಿ ನಾಶವಾಗಿ ಹೋಗುತ್ತದೆ. ದೈವಾನುಕೂಲವಿಲ್ಲದವರು ಈ ಪ್ರಪಂಚದಲ್ಲಿ ಬದುಕಿದ್ದರೂ ವ್ಯರ್ಥವಲ್ಲವೇ? ಇರಲಿ, ನೆಚ್ಚಿರುವ ನನ್ನ ಸ್ವಾಮಿಗೆ ಕಿಂಚಿತ್ತು ತುಚ್ಛನಾಗದೆ ಕೆಚ್ಚಿರುವ ತನಕ ಹೋರಾಡಿ ನನ್ನ ಸ್ವಾಮಿಗಾಗಿ ಮುಡಿಯುವೆನು. ಉಳಿದಿದ್ದು ದೈವೇಚ್ಛೆ. ಹೇ ವಿಧಿ,
ಆಡಿಸಿ ನಗಬೇಕು ಹೇ ವಿಧಿ ಅರಿತವರ